ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೀಯರೇ. ನಿಮಗೆ ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಶುದ್ಧ ದ್ವಿತೀಯ, ಸೋಮವಾರ ತೃತೀಯ. ತೃತೀಯ ಅಂದರೆ ಏನಪ್ಪ ಅಂದರೆ ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು. ಈ ದಿನ ನಮ್ಮ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಇರ್ತಕ್ಕಂಥದ್ದು. ನಮ್ಮ ಸಾಯಿ ಸ್ಮೃತಿ ವೀಕ್ಷಕರಿಗೆಲ್ಲ ಈ ಜಗಜ್ಯೋತಿ ಬಸವೇಶ್ವರರ ಜನ್ಮದಿನದ ಶುಭಾಶಯಗಳನ್ನು ಸಾಯಿ ಸ್ಮೃತಿ ಕೋರ್ತದೆ. ಅದೇ ರೀತಿಯಲ್ಲಿ ಇದನ್ನು ವಿಶೇಷವಾಗಿ ಅಕ್ಷಯ ತೃತೀಯ ಅಂತ ಕರೀತಾರೆ. ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಅಕ್ಷಯ ತೃತೀಯ, ವೈಶಾಖ ಶುದ್ಧ ತೃತೀಯ, ಅಕ್ಷಯ ತೃತೀಯ. ಅಕ್ಷಯ ಅಂದರೆ ಒಂದಕ್ಕೆ ಒಂದು ಅಕ್ಷಯವಾಗಿ ಹೋಗ್ತಕ್ಕಂಥದ್ದನ್ನು ಅಕ್ಷಯ ತೃತೀಯ ಅಂತ ಕರೀತಾರೆ. ನೋಡಿ, ಪಂಚಾಂಗಕ್ಕೆ ಬಂದಾಗ ವಾರ ಸೋಮವಾರ, ತಿಥಿ ಬಂದು ತೃತೀಯ ಅಂದರೆ ಅಕ್ಷಯ ತೃತೀಯ, 10 ಗಂಟೆ 54 ನಿಮಿಷದವರೆಗೂ. ನಕ್ಷತ್ರ ಬಂದು ಕೃತಿಕಾ ನಕ್ಷತ್ರ, ಬೆಳಿಗ್ಗೆ 7:50, ಉಪರಿ ರೋಹಿಣಿ. ಯೋಗ ಬಂದು ಸೌಭಗ, ಕರ್ಣ ಬಂದು ಗರಜೆ. ಇನ್ನು ರಾಹುಕಾಲ ಬಂದು 7:30ರಿಂದ 9, ಗುಳಿಕ ಕಾಲ 1:30ರಿಂದ 3, ಅರ್ಧ ಪ್ರಹರಿ ಬಂದು 9ರಿಂದ 10:30, ಯಮಗಂಟಕ ಕಾಲ ಬಂದು 10:30ರಿಂದ 12 ಗಂಟೆ ಇರ್ತಕ್ಕಂಥದ್ದು. ಈ ದಿನ ಅಮೃತ ಗಡಿಗಳು 6ರಿಂದ 7:30 ಇರ್ತಕ್ಕಂಥದ್ದು. ದಿನ ವಿಶೇಷ ಗೊತ್ತಿದೆ ನಿಮಗೆ, ಅಕ್ಷಯ ತೃತೀಯ, ಜಗಜ್ಯೋತಿ ಬಸವೇಶ್ವರರ ಜನ್ಮದಿನೋತ್ಸವ. ಅಲ್ಲಿಂದ ಆಚೆಗೆ ನಾವು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಆರ್ಥಿಕ ಮುನ್ನಡೆ, ಮನೆಯಲ್ಲಿ ಸಂತಸ, ಕ್ಷೇತ್ರ ದರ್ಶನ ಯೋಗ, ಕಾಫಿ, ಟೀ, ರಬ್ಬರು, ಏಲಕ್ಕಿ ಪ್ಲಾಂಟರ್ಸ್ಗೆ ಶುಭಕರವಾಗಿರ್ತಕ್ಕಂಥ ಸುದ್ದಿ ತಿಳಿತಕ್ಕಂಥ ದಿನ. ಈ ಪೂಜಾ ದ್ರವ್ಯ, ಹೋಮ ದ್ರವ್ಯ ಯಾರು ಮಾಡ್ತಾರೆ ಅವ್ರಿಗೆ ಉತ್ತಮವಾದ ವ್ಯಾಪಾರ ಆಗ್ತಕ್ಕಂಥದ್ದು. ಪಂಚಾಕ್ಷರಿ, ಶಿವಪಂಚಾಕ್ಷರಿ ಮಂತ್ರವನ್ನು ನಮಃಶಿವಾಯ ನಮಃಶಿವಾಯ ಅಂತ ಧ್ಯಾನ ಮಾಡಿ ನಿಮಗೆಲ್ಲ ಒಳ್ಳೆಯದಾಗ್ತಕ್ಕಂಥದ್ದು. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ವೃಷಭ ರಾಶಿಗೆ ಬಂದಾಗ ವೃತ್ತಿಪರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಉತ್ತಮ ಲಾಭಾದಾಯ, ಬಂಧು ವರ್ಗದವರ ಭೇಟಿ, ರೇಷ್ಮೆ ಕೃಷಿ, ಹೈನುಗಾರಿಕೆ, ದ್ರಾಕ್ಷಿ ಕೃಷಿಯಲ್ಲಿ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹೂವು ಹಣ್ಣು ತರಕಾರಿ ಮಾರೋರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಲಿಂಗಾಷ್ಟಕವನ್ನು ಪಠಿಸಿ. 6 ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು, ಹಸಿರು ಬಣ್ಣ ಅದೃಷ್ಟ ಬಣ್ಣ. ಅದರಿಂದ ಮಿಥುನ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಕ್ಷೇತ್ರ ದರ್ಶನ ಯೋಗ, ಉತ್ತಮ ಹಣದ ಒಳಹರಿವು, ಸ್ವ ಉದ್ಯೋಗಿಗಳಿಗೆ, ಗುಡಿಕೈಗಾರಿಕೆಯಲ್ಲಿ ಶುಭ, ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿಗಂತೂ ಇವತ್ತು ಒಳ್ಳೆ ವ್ಯಾಪಾರ ಆಗ್ತಕ್ಕಂಥ. ಹೇಳೋಕೆ ಅಕ್ಷಯ ತೃತೀಯ ಅಂದರೆ ಬಂಗಾರದ ಅಂಗಡಿ ಮುಂದೆ ಜನಗಳಿರ್ತಾರೆ. ನೀವು ಬಿಲ್ವಾಷ್ಟಕವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿಗೂ, ಕಿತ್ತಳೆ ಅದೃಷ್ಟ ಬಣ್ಣ. ಅಂದರೆ ಕರ್ಕಾಟಕ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ಥಿರತೆ, ಪ್ರಯತ್ನದಲ್ಲಿ ಸಫಲತೆ, ಗೃಹ ಸೌಖ್ಯ, ನೀರಾವರಿ ಬೆಳೆಗಾರರು, ತರಕಾರಿ, ಹೂವು, ಭತ್ತ, ಕಬ್ಬು ಬೆಳೀತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ದಿನ ನೀವು ಈ ಜವಳಿ ವ್ಯಾಪಾರ, ಗಾರ್ಮೆಂಟ್ಸ್ ಯಾರು ಮಾಡ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಇವತ್ತು ನೀವು ವಿಶ್ವನಾಥ ಅಷ್ಟಕ ಅಂತಕ್ಕಂಥದ್ದನ್ನು ಪಠಿಸಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಬಂಧುಗಳ ಆಗಮನದಿಂದ ಸಂತಸ, ಶುಭ, ಮಕ್ಕಳಿಂದ ಶುಭ ಸುದ್ದಿ, ತೆಂಗು, ಅಡಿಕೆ, ವೀಳ್ಯದೆಲೆ ಬೆಳೆಗಾರರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಚಿನ್ನ ಬೆಳ್ಳಿ ಆಭರಣಗಳನ್ನ ಮಾರ್ತಕ್ಕಂಥವ್ರಿಗಂತೂ ಇವತ್ತು ಅಕ್ಷಯ ತೃತೀಯ ವ್ಯಾಪಾರ ಜೋರಾಗಿರ್ತದೆ. ನೀವು ವಿಶ್ವನಾಥ ಅಷ್ಟಕವನ್ನು ಪಠಿಸಿ ಅಥವಾ ಕೇಳಿರಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ ದಿಕ್ಕು, ಕೇಸರಿ ದೃಷ್ಟಿ ಬಣ್ಣ. ಅಥವಾ ಕನ್ಯಾ ರಾಶಿಗೆ ಬಂದಾಗ ವೃತ್ತಿಪರರಿಗೆ ತೊಡಕು, ಮನೆಯಲ್ಲಿ ನೆಮ್ಮದಿ, ಆತ್ಮೀಯರ ಒಡನಾಟ, ಶುಂಠಿ, ಹೊಗೆ ಸೊಪ್ಪು, ಸಾಂಬಾರು ದಿನಸು ಬೆಳೆಗಾರರಿಗಂತೂ ಲಾಭದಾಯಕವಾಗಿರ್ತಕ್ಕಂಥ ದಿನ. ಪೂಜಾ ದ್ರವ್ಯ, ಹೋಮ ದ್ರವ್ಯ ಮಾಡೋರಿಗೆ ಒಳ್ಳೆಯ ಲಾಭ ಇರತಕ್ಕಂಥದ್ದು. ನೀವು ರುದ್ರ ತ್ರಿಶತಿ ಪಾರಾಯಣ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಇದು ತುಲಾರಾಶಿಗೆ ಬಂದಾಗ ಅಂದರೆ ವಿದ್ಯಾರ್ಥಿಗಳಿಗೆ ಶುಭ ದಿನ. ಮಾನಸಿಕ ಸದೃಢತೆ, ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಲಾಭದಾಯಕವಾಗಿರ್ತಕ್ಕಂಥ ದಿನ. ಯಾರು ಹಾಲಿನ ಉತ್ಪನ್ನಗಳು ಮಾಡ್ತಾರೆ, ಹಾಲು, ಮೊಸರು, ತುಪ್ಪ, ಪೇಡ ಇವೆಲ್ಲ ಮಾಡ್ತಾರೆ ಅವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಪ್ರದೋಷ ಸೂಕ್ತವನ್ನು ಪಠಿಸಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲಗಳು, ಗೃಹ ಶಾಂತಿ, ಕಾರ್ಯಪ್ರಗತಿ, ಭತ್ತ, ಕಬ್ಬು, ರಾಗಿ, ನೆಲಗಡಲೆ ಬೆಳೀತಕ್ಕಂಥ ರೈತರಿಗೆ ಶುಭ ಮಾರ್ಗದರ್ಶನ. ತಂಪು ಪಾನೀಯ, ಕೂಲ್ ಡ್ರಿಂಕ್ಸು, ಈ ಐಸ್ ಕ್ರೀಮ್ ಪಾರ್ಲರ್ಗಳಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಚಂದ್ರಶೇಖರ ಅಷ್ಟಕವನ್ನು ಪಠಿಸಿ ಅಥವಾ ಕೇಳಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ. ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ಬಂದಂಗೆ ಧನುಸ್ಸು ರಾಶಿಯವರಿಗೆ ನೋಡಿ, ವೃಥಾ ಕಲಹ, ಮನೆಯಲ್ಲಿ ಅಶಾಂತಿ, ಈ ಅದರಲ್ಲಿ
ಕುಶಲಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಯಾರೋ ಕೋಳಿ ಫಾರಮ್ಗಳಿಟ್ಟಿರ್ತಾರೆ, ಹಂದಿಗಳನ್ನ ಮೇಯಿಸ್ತಾ ಇರ್ತಕ್ಕಂತಾರೆ, ಕುರಿ ಫಾರಮ್ ಕುರಿ ಸಾಕಣೆ ಮಾಡ್ತಾ ಇರ್ತಾರೆ, ಅವರಿಗೆ ಒಳ್ಳೆ ಲಾಭದಾಯದ ಮುನ್ಸೂಚನೆ ಸಿಗ್ತಕ್ಕಂಥದ್ದು. ಹೂವು ಹಣ್ಣು ವ್ಯಾಪಾರಸ್ಥರಿಗೆ ಲಾಭದಾಯಕವಾದ ವ್ಯಾಪಾರ. ಶಿವೋಷ್ಟೋತ್ತರ ಶತನಾಮವನ್ನು ಪಠಿಸಿ ಅಥವಾ ಕೇಳಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಬಂಧು ವರ್ಗದವರ ಮಿಲನ, ಶುಭ ಹಾಗೂ ಲಾಭ, ಹಣದ ಒಳಹರಿವು ಉತ್ತಮವಾಗಿರ್ತಕ್ಕಂಥದ್ದು. ಮಾವು, ಹಲಸು, ಕಲ್ಲಂಗಡಿ, ಕರ್ಬೂಜ ಬೆಳೀತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ತಂಪು ಪಾನೀಯಗಳು, ಐಸ್ ಕ್ರೀಮ್ಗಳು ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಮೃತ್ಯುಂಜಯ ಮಂತ್ರ ಪಠಿಸಿ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಅಲ್ಪ ವ್ಯತ್ಯಯ, ಉತ್ತಮ ಹಣಕಾಸು ಒಳಹರಿವು. ಈ ಪ್ಲಾಂಟರ್ಸ್ಗಂತೂ ಶುಭಕರವಾಗಿರ್ತಕ್ಕಂಥ ದಿನ. ವಿಶೇಷವಾಗಿ ಚಿನ್ನ ಬೆಳ್ಳಿ ಆಭರಣ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ನಿಮ್ಮ ಗ್ರಾಮ ದೇವತೆಯನ್ನು ಸೇವಿಸಿ ಪೂಜಿಸಿ, ಅದರಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಮೀನರಾಶಿಗೆ ಬಂದಾಗ ಮನೆಯಲ್ಲಿ ನೆಮ್ಮದಿ, ಕಾರ್ಯಪ್ರಗತಿ, ಸ್ವ ಉದ್ಯೋಗಿಗಳಿಗೆ, ಕರಕುಶಲ ಕರ್ಮಿಗಳಿಗೆ ಒಳ್ಳೆಯ ದಿನ. ಹುರುಳಿ, ಅವರೆ, ಅಲಸಂದಿ, ತೊಗರಿ, ಕಡಲೆ ಇಂತಹ ದ್ವಿದಳ ಧಾನ್ಯಗಳು ಬೆಳೆದಿರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ತಂಪು ಪಾನೀಯ, ಐಸ್ ಕ್ರೀಮ್ ಅವರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಿಮ್ಮ ಕುಲದೇವತೆ ಯಾವುದಿದ್ದರೆ ಅದನ್ನು ಧ್ಯಾನಿಸಿ, ಪ್ರಾರ್ಥಿಸಿ, ಪೂಜಿಸಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನ 12 ರಾಶಿಗಳವರ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ನಿಮಗೆಲ್ಲರಿಗೂ ಆ ಪರಶಿವನ ದಯದಿಂದ ಈ ದಿನ ಎಲ್ಲ ಕಾರ್ಯಗಳು ಉತ್ತಮವಾಗಿ ನೆರವೇರಲಿ, ಅಕ್ಷಯ ತೃತೀಯ ನಿಮಗೆ ಶುಭವನ್ನು ತರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಆದಮೇಲೆ ನಮ್ಮ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥವರು ವಿಷಯನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ ಅಂತ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಓಂ ನಮಃ ಶಿವಾಯ.